ನೀವು ಈಗ ನೋಡ್ತಾ ಇದ್ರ ವೇಣು ಮೋಟರ್ಸ್ ನ ಇನ್ನೊಂದು ಬ್ರಾಂಚ್ ಕರ್ನಾಟಕದಲ್ಲಿ ತುಂಬಾ ಎಲೆಕ್ಟ್ರಿಕ್ ವೆಹಿಕಲ್ ಇದೆ. ಯಾಕೆ ವೇಣು ಮೋಟರ್ಸ್ ನ ಚೂಸ್ ಮಾಡಿದ್ರಿ? ಸೊ ನಾನು ತುಮಕೂರಿಂದ ಇಲ್ಲಿ ಡ್ರೈವ್ ಮಾಡ್ಕೊಂಡ್ ಬಂದೆ 75 ಕಿಲೋಮೀಟರ್ ಡಬಲ್ ಬಂದ್ವಿ ನಾನು. ಸೊ ಅವಾಗ ನನಗೊಂದು ಕನ್ಫರ್ಮ್ ಆಯ್ತು, ಸೊ ಮೈಲೇಜ್ ಬರುತ್ತೆ ಗಾಡಿ, ಪರವಾಗಿಲ್ಲ. ಕೇಳ್ತಾ ಇದ್ರಿ ಆಲ್ಮೋಸ್ಟ್ ತುಂಬಾ ಜನ ಸರ್ ಬ್ಯಾಂಗ್ಳೂರಲ್ಲಿ ಶೋರೂಮ್ ಬೇಕು ಅಂತ. ಇವರು ವೇಣು ಮೋಟರ್ಸ್ ನ ಒಂದು ಹೊಸ ಶೋರೂಮ್ ನ ಓಪನ್ ಮಾಡಿದ್ದಾರೆ, ಅದು ಪೀಣ್ಯದಲ್ಲಿ ಇದೆ. ಅದವರು ಇವಾಗ ನಾವು ಸೇಮ್ ತಂದ್ರೆ 49,000 ನಾವು ಕೊಡ್ತಾ ಇದೀವಿ ಈಗ ಕಸ್ಟಮರ್ ಪ್ರೈಸ್. ಲ್ಯಾಟ್ರಿ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನೀವು ಈಗ ನೋಡ್ತಾ ಇದ್ರ ವೇಣು ಮೋಟರ್ಸ್ ನ ಇನ್ನೊಂದು ಬ್ರಾಂಚ್. ಆಕ್ಚುಲಿ ತುಂಬಾ ಜನ ವಿಡಿಯೋದಲ್ಲಿ ಮತ್ತೆ ಕಮೆಂಟ್ಸ್ ಅಲ್ಲಿ ಕೇಳ್ತಾ ಇದ್ರಿ, ನಮ್ಮ ಬೆಂಗಳೂರಿಗೆ ಯಾವಾಗ ಬ್ರಾಂಚ್ ಬರುತ್ತೆ, ಸೊ ಬೆಂಗಳೂರಲ್ಲಿ ಯಾವಾಗ ಸಿಗುತ್ತೆ, ನಾನು ಟೆಸ್ಟ್ ಡ್ರೈವ್ ಮಾಡಬೇಕು ಅಂತ ತುಂಬಾ ಜನ ಕೇಳ್ತಾ ಇದ್ರಿ. ಅಂತವ್ರಿಗೆ ಒಂದು ಒಳ್ಳೆ ಗುಡ್ ಆಪರ್ಚುನಿಟಿ ಅಂತ ಅನ್ಸುತ್ತೆ. ಸೊ ಬೆಂಗಳೂರಲ್ಲಿ ಇವಾಗ ವೇಣು ಮೋಟರ್ಸ್ ಶೋರೂಮ್ ಓಪನ್ ಆಗಿದೆ ಪೀಣ್ಯದಲ್ಲಿ. ಮತ್ತೆ ಇಲ್ಲಿ ಇನ್ನೊಂದು ಸರ್ಪ್ರೈಸ್ ಇದೆ. ಏನಪ್ಪಾ ಅಂದ್ರೆ ಇವಾಗ ನಿಮ್ಗೆ 49,000 ರುಪೀಸ್ಗೆ ಗಾಡಿ ಸಿಗುತ್ತೆ ಇದರಲ್ಲಿ. ಅದ್ರ ಜೊತೆಗೆ ಮತ್ತೆ ಮುಂಚೆ ಏನ್ ಗಾಡಿ ಬರ್ತಾ ಇತ್ತು ಅದರಲ್ಲೂ ಅಪ್ಡೇಟ್ ಆಗಿದೆ. ಎಲ್ಲವನ್ನು ತಿಳ್ಕೊಂತ ಹೋಗೋಣ. ಸೊ ನಮ್ ಜೊತೆ ಇದ್ದಾರೆ ವೇಣು ಮೋಟರ್ಸ್ ನ ಸಿಇಒ ಆದಂತ ವೇಣು ಸರ್. ನಮಸ್ತೆ ಮಧುರೇ. ಸರ್, ಈಗ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆ ಬ್ರಾಂಚಸ್ ಮಾಡ್ತಾ ಇದೀರಾ. ಸೊ ತುಮಕೂರು ಆಯ್ತು, ಇವಾಗ ಆಲ್ರೆಡಿ ಬೆಂಗಳೂರು, ಕೋಲಾರ. ಮಧುರೇ, ಇವಾಗ ನಾವು ಸೇಮ್ ತಂದ್ರೆ 49,000 ನಾವು ಕೊಡ್ತಾ ಇದೀವಿ ಈಗ ಕಸ್ಟಮರ್ ಪ್ರೈಸ್. ಅದ್ರ ಹತ್ರ ಕಸ್ಟಮರ್ಗೆ ಬೇಕಂದ್ರೆ ನಮ್ಮ ಗಾಡಿ ಹತ್ರ ಇವಾಗ ಗಾಡಿಯಲ್ಲಿ ಬ್ಲೂಟೂತ್ ಕೊಟ್ಟಿದ್ದೀವಿ ಆಪ್ಷನ್. ಇವಾಗ ನಮ್ಗೆ ಸಪೋಸ್ ಯಾರನ್ನ ವೆಯ್ಟ್ ಮಾಡ್ತಾ ಇರೋದು, ಅಕಸ್ಮಾತ್ ನಮ್ಗೆ ಏನನ್ನ ಬೇಜಾರಾದಾಗ ಅವಾಗೆಲ್ಲ ಪ್ರಶಾಂತವಾಗಿ ಹಾಡ್ ಕೇಳ್ಕೊಂಡು ಆರಾಮಾಗಿ ಸ್ಪೆಂಡ್ ಮಾಡ್ಬೋದು. ಅಂದ್ರೆ ಈಗ ಮೊಬೈಲ್ ಇಂದ ಕನೆಕ್ಟ್ ಮಾಡ್ಕೊಂಡು ಮೊಬೈಲ್ ಇಂದ ಕನೆಕ್ಟ್ ಮಾಡ್ಬೋದು. ನಾನು ಮಾಡಿ ತೋರಿಸ್ತೀನಿ. ಇವಾಗ ಅದೇ ಹಾಕ್ತೀನಿ ನೋಡಿ. ನಿನ್ನ ಪಡ್ಕೊಂಡಿದ್ದೆ ಪುಣ್ಯ ಕಣಯ್ಯ. ಅದರಲ್ಲಿ ಸಾಂಗ್ಸ್ ಏನಾರ ಮೊಬೈಲ್ ಸಮೇತ ಗಾಡಿ ಆನ್ ಆಫ್ ಮಾಡ್ಬೋದು. ಎಕ್ಸಾಂಪಲ್ ಯಾರಿಗಾನ ಕೊಟ್ಟಿದ್ದೀವಿ ನಾವು ಗಾಡಿ, ಇದೇ ನಮ್ಮ ಫೋನಲ್ಲೇ ಗಾಡಿ ಆಫ್ ಮಾಡ್ಬೋದು. ಸಪೋಸ್ ನೀವೆಲ್ಲ ಅರ್ಜೆಂಟಾಗಿ ಕೀ ಮರ್ತ್ ಬಿಟ್ಟಿರ್ತೀರಾ, ಅವಾಗ ನಮ್ಮ ಫೋನಲ್ಲೇ ಗಾಡಿ ಆಫ್ ಮಾಡ್ಕೋಬಹುದು. ಅಕಸ್ಮಾತ್ ಇವಾಗ 3rd ಫ್ಲೋರ್ 4th ಫ್ಲೋರ್ ಅಲ್ಲಿ ಎಲ್ಲ ಮನೆ ಇರುತ್ತೆ, ಕೀ ಮರ್ತೋಗ್ಬಿಟ್ಟಿರ್ತಾರೆ, ಅವಾಗ ಕೀ ಹೋಗಿ ತರಕ್ ಆಗಲ್ಲ. ಅವಾಗ ನಮ್ಮ ಫೋನಲ್ಲೇ ಆನ್ ಮಾಡ್ಕೊಂಡು ಆರಾಮಾಗಿ ಇವಾಗ ಕೀ ನನ್ನ ಮನೇಲಿ ಇಟ್ಟಿದ್ರು ಇಲ್ಲಿ ವರ್ಕ್ ಆಗುತ್ತೆ. ಸೊ ಏನ್ ಬೇಕಾಗಿಲ್ಲ, ಕೀ ಏನು ಅವಶ್ಯಕ. ಇದೇನಪ್ಪ ಅಂದ್ರೆ 49,000 ಕಸ್ಟಮರ್ ಕೊಡ್ತಾ ಇದ್ವಿ ಇವಾಗ. ಆಕ್ಚುಲಿ ಮುಂಚೆ ಕೊಡ್ತಿದ್ದೆ ಕಡಿಮೆ ಇತ್ತು, ಸೊ ಅದಕ್ಕಿಂತ ಕಡಿಮೆ ಮಾಡಿದ್ವಿ. ಇನ್ನೂ ಕಡಿಮೆ ಮಾಡ್ತಾ ಇದ್ವಿ. ನಾವು ಇನ್ನು ಬ್ರಾಂಚಸ್ ಸರ್ವಿಸ್ ಸೆಂಟರ್ಸ್ ಇಂಪ್ರೂವ್ ಮಾಡ್ಕೊಂತು ಪ್ರೈಸ್ ಇನ್ಕ್ರೀಸ್ ಮಾಡ್ತಾ ಇಲ್ಲ, ಡಿಕ್ರೀಸ್ ಮಾಡ್ತಾ ಇದ್ವಿ. 49,000 ಕೊಡ್ತಾ ಇದ್ವಿ. ಹೌದು, ತುಂಬಾ ಜನ ನಮಗೆ ಕೇಳ್ತಾ ಇದ್ರಿ ಆಲ್ಮೋಸ್ಟ್ ತುಂಬಾ ಜನ ಸರ್ ಬ್ಯಾಂಗ್ಳೂರಲ್ಲಿ ಶೋರೂಮ್ ಬೇಕು ಅಂತ. ಸೊ ಇವಾಗ ನಮ್ಮ ಕಸ್ಟಮರ್ ಶೇಖರ್ ಅವರು, ಇವರು ನಮ್ಮ ಕಸ್ಟಮರ್. ಆಕ್ಚುಲಿ ಇವ್ರು ತುಮಕೂರಿಗೆ ಹೋಗಿ ಅಲ್ಲಿ ಗಾಡಿ ಪರ್ಚೇಸ್ ಮಾಡಿದ್ಮೇಲೆ ಇವರೇ ಶೋರೂಮ್ ಸ್ಟಾರ್ಟ್ ಮಾಡಿದರು. ಇವಾಗಿನಿಂದ ನಿಮಗೆ ಬ್ಯಾಂಗ್ಳೂರ್ ಹತ್ರ ಯಾರನ್ನ ಗಾಡಿ ಬೇಕಂದ್ರೆ ಇಲ್ಲೇ ತಗೋಬಹುದು. ಸರ್ವಿಸ್ ಇಷ್ಟುವರೆಗೆ ಯಾರನ್ನ ಗಾಡಿ ತಗೊಂಡಿದಾರಲ್ಲ ಅವ್ರು ಎಲ್ಲರೂ ಇಲ್ಲಿಗೆ ಬಂದು ಸರ್ವಿಸ್ ಮಾಡ್ಕೋಬಹುದು. ಇವರು ಸರ್ವಿಸ್ ಮಾಡ್ತಾ ಇದ್ದಾರೆ. ಸಿಗುತ್ತೆ. ಕರ್ನಾಟಕದಲ್ಲಿ ತುಂಬಾ ಎಲೆಕ್ಟ್ರಿಕ್ ವೆಹಿಕಲ್ ಇದೆ. ಯಾಕೆ ವೇಣು ಮೋಟರ್ಸ್ ನ ಚೂಸ್ ಮಾಡಿದ್ರಿ? ಸರ್, ನಾನು ಈ ಹಿಂದೆ ಸುಮಾರಷ್ಟು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದ್ದೀನಿ. ನಾನು ಸರ್ಚ್ ಮಾಡ್ತಾ ಬೇರೆ ಓಲಾದು ಹೋಗ್ಲಿ, ಇನ್ನೊಂದು ಮತ್ತೊಂದು ಸುಮಾರು ಗಾಡಿ ನೋಡಿದ್ದೀನಿ ನಾನು. ಏತರ್ ಓಲಾ ಇದೆಲ್ಲ ಆ ಪ್ರೈಸ್ ಡಿಫ್ರೆನ್ಸು, ವೇಣು ಮೋಟರ್ಸ್ ಪ್ರೈಸು ಮತ್ತು ಬೇರೆ ಕಂಪ್ನಿ ಪ್ರೈಸು ಟ್ಯಾಲ್ಯೂ ಮಾಡಿದಾಗ ನನಗೆ ವರ್ಕೌಟ್ ಆಗಿದ್ದು ವೇಣು ಮೋಟರ್ಸ್. ಮತ್ತು ಸರ್ವಿಸು ಗಾಡಿ ಫಸ್ಟು ನಾನು ಗಾಡಿ ತೊಗೊಂಡು ಟ್ರಯಲ್ ಮಾಡೋಣ ಅಂದ್ಬಿಟ್ಟು ನಾನು ಧರ್ಮವರಂಗೆ ಕಾಂಟ್ಯಾಕ್ಟ್ ಮಾಡಿದೆ. ನಾನು ಧರ್ಮವರಂ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ
ನನಗೆ ಅವಾಗ ಗೊತ್ತಿರಲಿಲ್ಲ ತುಮಕೂರಲ್ಲಿ ಶೋರೂಮ್ ಇದೆ. ಸೊ ನಿಮಗೆ ಹತ್ರ ಅಂದರೆ ತುಮಕೂರು ಹೋಗ್ಬೋದು ಅಂತ ಅವರೇ ನನಗೆ ಸಜೆಷನ್ ಕೊಟ್ಟರು. ಹಂಗಾದ್ಮೇಲೆ ನಾನು ತುಮಕೂರಿಗೆ ಹೋಗಿ ಗಾಡಿನ ಟೆಸ್ಟ್ ಡ್ರೈವ್ ಮಾಡಿ ಮತ್ತೆ ನಾನು ಒಂದು ಗಾಡಿ ಅವತ್ತೇ ಪರ್ಚೇಸ್ ಮಾಡಿಬಿಟ್ಟೆ ಅಲ್ಲೇ ನಾನು. ಓಕೆ. ಸೊ ತುಮಕೂರಲ್ಲಿ ಪರ್ಚೇಸ್ ಮಾಡಿ ತುಮಕೂರಿಂದ ಡ್ರೈವ್ ಮಾಡ್ಕೊಂಡು ಬೆಂಗಳೂರಿಗೆ ಬಂದೆ ನಾನು. ಸೊ ನನಗನ್ನಿಸ್ತು ತುಮಕೂರಿಂದ ಡ್ರೈವ್ ಮಾಡೋವಾಗಲೇ ಅನ್ನಿಸ್ತು ನನಗೆ ತುಮಕೂರಿಗೆ 75 ಕಿಲೋಮೀಟರ್ ಆಗುತ್ತೆ ನಮ್ಮ ಏರಿಯಾಗೆ. ನಿಮ್ಮ ಏರಿಯಾಗೆ? ಸೊ ನಾನು ತುಮಕೂರಿಂದ ಇಲ್ಲಿ ಡ್ರೈವ್ ಮಾಡ್ಕೊಂಡ್ಬಂದೆ. 75 ಕಿಲೋಮೀಟರ್ ಡಬಲ್ ಬಂದ್ವಿ ನಾನು ನನ್ನ ಫ್ರೆಂಡ್ ಹೋಗಿದ್ವಿ. ಓಕೆ. ಡಬಲ್ 75 ಕಿಲೋಮೀಟ್ರು ಅವತ್ತು ಡಬಲ್ ಬಂದ್ವಿ. ಸೊ ಅವಾಗ ನನಗೊಂದು ಕನ್ಫರ್ಮ್ ಆಯಿತು, ಸೊ ಮೈಲೇಜು ಬರುತ್ತೆ ಗಾಡಿ ಪರವಾಗಿಲ್ಲ ಅಂತ. ಅದಾದಮೇಲೆ ನಮ್ಮ ಮಗನಿಗೆ ಒಂದು ಬಿಸ್ನೆಸ್ ಮಾಡಬೇಕು ಅಂತ ನೋಡ್ತಾ ಇದ್ವಿ. ಸೊ ಹಂಗಾದಾಗ ಇದನ್ನೇ ನಾವೇ ಯಾಕೆ ಮಾಡಬಾರ್ದು, ನಾನು 2 ತಿಂಗಳು ಗಾಡಿ ಓಡಿಸಿದ್ದೀನಿ, ಯಾವುದೇ ತೊಂದರೆ ಇಲ್ಲ, ಯಾವುದು ಪ್ರಾಬ್ಲಮ್ ಇಲ್ಲ. ನಾನು ಸ್ವಂತ ಗಾಡಿ ಇಲ್ಲಿಂದ ದೇವನಹಳ್ಳಿ, KR ಪುರಮು ಆ ಕಡೆ ಎಲ್ಲ ಡ್ರೈವ್ ಮಾಡಿದ್ದೀನಿ, ನಾನು ಗಾಡಿ ಓಡಿಸಿದ್ದೀನಿ. ನನ್ನ ಕಾರ್ ಇದೆ, ಆದರೂ ನಾನು ಕಾರ್ ತಗೊಂಡಿಲ್ಲ, ಕಾರ್ ಎತ್ಕೊಂಡು ಹೋಗಿಲ್ಲ ಅವತ್ತು. ಬೇಕು ಈ ಗಾಡಿನ ಚೆಕ್ ಮಾಡಬೇಕು ಅಂದ್ಬಿಟ್ಟೆ ನಾನು KR ಪುರಮ್ಗೆ, ದೇವನಹಳ್ಳಿಗೆ ಆ ಕಡೆ ಎಲ್ಲ ಗಾಡಿ ತಗೊಂಡೋಗಿ ಚೆಕ್ ಮಾಡಿ ಆ ಗಾಡಿ ಚೆನ್ನಾಗಿದೆ ಅಂತ ಗೊತ್ತಾದ ಮೇಲೆ ನಾನು ಧರ್ಮವರಂಗೆ ಹೋಗಿ ವೇಣು ಸರ್ ಮೀಟ್ ಮಾಡಿ ಈ ಥರ ನಾನು ಬೆಂಗಳೂರಲ್ಲಿ ಶೋರೂಮ್ ಮಾಡಬೇಕು, ನನಗೊಂದು ಡೀಲರ್ಶಿಪ್ ಕೊಡಿ ಅಂತ ರಿಕ್ವೆಸ್ಟ್ ಮಾಡಿ. ಸೊ ಅವರು ಆಯಿತು ಮಾಡಿ, ಅವ್ರದ್ದು ಏನೇನು ಟಿಪ್ಸ್ ಇದೆಯೋ ಆ ಟಿಪ್ಸ್ ಎಲ್ಲ ನನಗೂ ಕೊಟ್ಟಿದ್ದಾರೆ. ಈ ಥರ ಇರಬೇಕು, ಈ ಥರನೇ ನೀವು ಸರ್ವಿಸ್ ಮಾಡಬೇಕು ಅಂತ. ಆ ಇದ್ರ ಮೇಲೆ ನಾನು ಅವತ್ತಿಂದ ಟ್ರೈ ಮಾಡಿ ಈಗ ಒಂದು 15 ಡೇಸಲ್ಲಿ ಇದನ್ನ ರೆಡಿ ಮಾಡಿ ಶೋರೂಮ್ ಮಾಡಿದ್ದೀವಿ. ಇವತ್ತು ಅದ್ರ ಇನಾಗ್ರೇಷನ್ಗೆ ವೇಣು ಸರ್ನು ಇನ್ವೈಟ್ ಮಾಡಿದ್ದೀವಿ, ಇನಾಗ್ರೇಷನ್ ನಡೆಸ್ತಾ ಇದ್ದೀವಿ. ಓಕೆ. ಅಂದ್ರೆ ನೀವು ಕಸ್ಟಮರ್ ಆಗಿದ್ದವರು ಶೋರೂಮ್ ಓನರ್ ಆಗಿದ್ದೀರಿ? ಮಧುವರು ಇಷ್ಟುವರೆಗೂ ನಮ್ಮ ಕಸ್ಟಮರ್ಸ್ ಡೀಲರ್ ಆಗಿದ್ದಾರೆ. ನಾವು ಮೈನ್ ಏನಪ್ಪಾ ಅಂದ್ರೆ ನೀವು ಮೊದಲನೇ ಹೇಳಿದ್ರೆ ಓನ್ಲಿ ಸೇಲ್ ಅಲ್ಲ ನಮ್ಮ ಕಾನ್ಸೆಪ್ಟ್, ಸರ್ವಿಸ್ ಸ್ಪೇರ್ಸ್ ಎಲ್ಲ ಕೊಡಬೇಕು ಕಸ್ಟಮರ್ಗೆ ಅಂದ್ರೆ. ಅದಕ್ಕೋಸ್ಕರ ನಾವು ತುಂಬಾ ಜಾಸ್ತಿ ಇನ್ವೆಸ್ಟ್ಮೆಂಟ್ ಇನ್ನೊಂದು ಏನು ಮಾಡಿಸ್ತಾ ಇಲ್ಲ. ಅವ್ರ ಹತ್ರ ಸಿಂಪ್ಲಿ ಕಡಿಮೆ ಇನ್ವೆಸ್ಟ್ಮೆಂಟ್ ಮಾಡಿಸ್ತಾ ಇದ್ವಿ. ಅದಕ್ಕೋಸ್ಕರ ಇವ್ರು ಜಾಸ್ತಿ ಮಾರ್ಜಿನ್ ತಗೊತಾ ಇಲ್ಲ. ಕಸ್ಟಮರ್ಗೆ ಏನಂತಾರೆ ಅದು ಟಚ್ ಮೇಲೆ ಇರ್ತಾರೆ. ಸರ್ವಿಸ್ ಏನೋ ಇನ್ನೊಂದು ಕಡಿಮೆ ಪ್ರಜ್ವಲಿತ ಮಾಡ್ತಾ ಇದ್ದಾರೆ. ಇವರು ಕಸ್ಟಮರಿಂದ ಬಂದಿದ್ದಾರಲ್ಲ, ಅದಕ್ಕೆ ಇವ್ರಿಗೆ ಎಲ್ಲ ಪೈನ್ ಇವ್ರಿಗೆ ಗೊತ್ತು. ಸೊ ಡೆಫಿನೆಟ್ಲಿ ಕಡಿಮೆ ಪ್ರೈಸಲ್ಲಿ ಕಸ್ಟಮರ್ ಕೊಡ್ತಾರೆ. ಇನ್ನೊಂದು ಸರ್ವಿಸ್, ನಮ್ಮ ಕಾನ್ಸೆಪ್ಟ್ ಏನಂದರೆ ಗಾಡಿ ಸೇಲ್ ಅದೊಂದೇ ಇಲ್ಲ, ಸರ್ವಿಸ್ 100% ಇವ್ರು ಕೊಡ್ತಾರೆ. ಯಾರನ್ನ ಹತ್ರ ಅವರು ಬ್ಯಾಂಗ್ಳೂರಿಗೆ ಹತ್ರ ಅವರು ಯಾರನ್ನ ಇಲ್ಲಿ ಬಂದು ಗಾಡಿ ತಗೋರು ಏನೇನು ಬೇಕನ್ನು ನಾವು ಕೊಡ್ತೀವಿ. ಓಕೆ ಫ್ರೆಂಡ್ಸ್, ಈಗ ನೋಡ್ತಾ ಇದ್ದಲ್ಲ ಇದೆ ಥಂಡರ್ ಬೈಕು. ಇದ್ರ ಬಗ್ಗೆ ನಾನು ಜಾಸ್ತಿ ಹೇಳೋ ಅವಶ್ಯಕತೆ ಇಲ್ಲ, ತುಂಬಾ ವಿಡಿಯೋಗಳನ್ನ ಮಾಡಿದ್ದೀನಿ. ಸೊ ಇದರಲ್ಲಿ ಏನು ಅಪ್ಡೇಟ್ ಇದೆ ಅಂತ ನೋಡ್ತಾ ಹೋದ್ರೆ, ಸೊ ಈಗ ಏನ್ ಥಂಡರ್ ಇದೆಯೋ ಇದರಲ್ಲಿ ನಿಮಗೆ ಬ್ಲೂಟೂತ್ ಕನೆಕ್ಟಿವಿಟಿ ಇದೆಯಂತೆ. ವೇಣು ಮೋಟರ್ಸ್ ನ ಯಾವುದೇ ವೆಹಿಕಲ್ಸ್ ಬೇಕು ಅಂದ್ರೆ ನಿಮಗೆ ಬೆಂಗಳೂರಿನಲ್ಲಿ ಯಾರೇ ವೇಣು ಮೋಟರ್ಸ್ ವೆಹಿಕಲ್ ಬೇಕು ಅಂತ ಅನ್ಕೊಂಡಿದ್ರೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಇಲ್ಲಿ ವಿಜಯ್ ಅನ್ನೋರು ಇದಾರಲ್ಲ, ಇವರು ವೇಣು ಮೋಟರ್ಸ್ ನ ಒಂದು ಹೊಸ ಶೋರೂಮ್ ನ ಓಪನ್ ಮಾಡಿದ್ದಾರೆ, ಅದು ಪೀಣ್ಯದಲ್ಲಿದೆ. ಸೊ ನಿಮಗೆ ಯಾವುದೇ ವೇಣು ಮೋಟರ್ಸ್ ನ ಆಲ್ರೆಡಿ ತಗೊಂಡಿರ್ಬೋದು ಅಥವಾ ಹೊಸದಾಗಿ ತಗೋಬಹುದು. ಯಾವುದೇ ಬೇಕಾದ್ರೂ ನೀವು ಈ ಶೋರೂಮ್ ನ ವಿಸಿಟ್ ಮಾಡಬಹುದು. ಅಥವಾ ಆಲ್ರೆಡಿ ತಗೊಂಡಿದ್ದೀರಾ, ಸರ್ವಿಸ್ ಬೇಕಾ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ, ಅದು ಸಹ ಇವರೇ ಮಾಡ್ಕೊಡ್ತಾರೆ. ಸೊ ಮತ್ತೆ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ, ಈ ಶೋರೂಮ್ ಅಲ್ಲಿ ನಿಮ್ಗೆ 49,000 ರೂಪಾಯಿಂದ ವೆಹಿಕಲ್ ಸ್ಟಾರ್ಟ್ ಆಗುತ್ತೆ. ಸ್ನೇಹಿತರೆ, ಇವರೇ ವೇಣು ಮೋಟರ್ಸ್ ನ ಶೋರೂಮ್ ಓಪನ್ ಮಾಡಿರ್ತಕ್ಕಂಥ ವಿಜಯ್ ಅವರು. ವಿಜಯ್ ಅವರೇ, ಆಕ್ಚುಲಿ ಇಲ್ಲಿ ಇನ್ನೊಂದು ವೇಣು ಸರ್ ಬಂದಾಗ ಹೇಳಿದ್ರು 49,000 ರೂಪಾಯಿಗೆ ಒಂದು ವೆಹಿಕಲ್ ಸ್ಟಾರ್ಟ್ ಆಗುತ್ತೆ ಅಂತ. ಸೊ ಅದು ಎಷ್ಟು ರೇಂಜ್ ಬರುತ್ತೆ? ಅದು 60 ಕಿಲೋಮೀಟರ್ಸ್ ರೇಂಜ್ ಬರುತ್ತೆ. 60 ಕಿಲೋಮೀಟರ್, 49,000 ಓನ್ಲಿ 49,000. ಸ್ನೇಹಿತರೆ ನೋಡಿದ್ರಲ್ಲ, 49,000 ಅಂದ್ರೆ ನನಗೆ ಬಜೆಟ್ ತುಂಬಾ ಇಲ್ಲ, ಜಾಸ್ತಿ ದುಡ್ಡು ಕೊಡಕ್ಕಾಗಲ್ಲ, ನನಗೆ ಕಡಿಮೆ ಬಜೆಟ್ ಅಲ್ಲಿ ಬೇಕು ಅಂದವರು ಅಥವಾ ಲೋಕಲ್ ಓಡಾಡ್ತೀನಿ ಅನ್ನೋರು ಜಸ್ಟ್ 49,000 ರೂಪಾಯಿ ಕೊಟ್ಟರೆ ಸಾಕು. ಎಕ್ಸ್ ಶೋರೂಮ್ ಪ್ರೈಸ್ 49,000. ಸೊ 49,000 ರೂಪಾಯಿ ಕೊಟ್ಟು ನೀವು ಏನಾದ್ರು ಗಾಡಿ ತಗೊಂಡ್ರೆ, ಸೊ ಲೋಕಲ್ ಅಲ್ಲಿ ಓಡಾಡಕ್ಕೆ ನಿಮ್ಗೆ ಸೂಪರ್ ಆಗಿರುವಂತ ಒಂದು ಸ್ಕೂಟರ್ ಸಿಗುತ್ತೆ. ಎಸ್ಪೆಷಲಿ ಲೇಡೀಸ್ಗೆ, ಮಕ್ಕಳನ್ನ ಸ್ಕೂಲ್ ಬಿಡೋದಕ್ಕೆ ಮತ್ತೆ ಲೋಕಲ್ ಓಡಾಡೋದಕ್ಕೆ ಒಂದು ಸೂಟಬಲ್ ಬೈಕ್ ಸ್ಕೂಟರ್ ಅಂತ ಅನ್ಸುತ್ತೆ. ನಿಮ್ಮ ಬೆಂಗಳೂರಿನಲ್ಲಿ ಯಾರಾದ್ರೂ ವೆಹಿಕಲ್ ತಗೋಬೇಕು ಅನ್ನೋ ಯೋಚನೆ ಇದ್ರೆ, ಅದು ಎಸ್ಪೆಷಲಿ ವೇಣು ಮೋಟರ್ಸ್ ನ, ಸೊ ಈ ಶೋರೂಮ್ ವಿಸಿಟ್ ಮಾಡಬಹುದು. ಈ ಶೋರೂಮ್ ಅಲ್ಲಿ ನಿಮಗೆ ಸರ್ವಿಸು ಮತ್ತೆ ಸೇಲ್ಸ್ ಎರಡೂ ಸಿಗುತ್ತೆ. ಅಡ್ರೆಸ್ ಮತ್ತೆ ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ವೇಣು ಮೋಟರ್ಸ್ ಬಗ್ಗೆ ನಿಮಗೆ ಗೊತ್ತಿದೆ ಆಲ್ರೆಡಿ. ಯಾವುದೇ ವೆಹಿಕಲ್ಸ್ ಬೇಕಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಇದುವರೆಗೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಲೈಕ್ ಕೂಡ ಮಾಡಿ.